ಪಹಲ್ಗಾಮ್ ಉಗ್ರ ದಾಳಿ ಸ್ಥಳದಲ್ಲೇ ಇದೀಗ ಜೆಟ್ ಹಾರಾಟ ನಡೆಸಲಾಗ್ತಾ ಇದೆ. ಭಾರತೀಯ ಸೇನಾ ಪಡೆಯಿಂದ ಆ ಪ್ರದೇಶದ ರೌಂಡ್ ಹಾಕಲಾಗ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದ ಸ್ಥಳ, 26 ಮಂದಿ ಅಮಾಯಕರ ನೆತ್ತರು ಕಂಡ ಜಾಗ. ಇದೀಗ ಅದೇ ಜಾಗದಲ್ಲಿ ಜೆಟ್ ಹಾರಾಟದ ದೃಶ್ಯಗಳು ರಿಪಬ್ಲಿಕ್ನ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏಪ್ರಿಲ್ 22ರ ದಾಳಿಯ ನಂತರದಲ್ಲಿ ಸಂಪೂರ್ಣವಾಗಿ ಪಹಲ್ಗಾಮ್ ಅನ್ನ ಭಾರತೀಯ ಸೇನಾಪಡೆಯೇ ಸುತ್ತುವರೆದಿದೆ. ಕೆಲ ಏರಿಯಲ್ ಆಕ್ಟಿವಿಟಿ ಕೂಡ ಆ ಭಾಗದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಭಾರತೀಯ ವಾಯುಪಡೆ ಕೂಡ ಮುಂದಿನ ಯಾವುದೇ ರೀತಿಯ ಪ್ರತೀಕಾರದ ದಾಳಿಗೂ ಕೂಡ ಸರ್ವಸನ್ನದ್ಧವಾಗಿ ಇದೆ ಅನ್ನೋದಕ್ಕೆ ಸೂಚನೆಗಳು ನಿನ್ನೆಯಿಂದಲೂ ಕಾಣಲಿಕ್ಕೆ ಸಿಗ್ತಾ ಇದೆ. ಮತ್ತೊಂದು ಕಡೆ ಪಹಲ್ಗಾಮ್ನ ದಾಳಿ ನಡೆದ ಜಾಗದಲ್ಲೇ ಇದೀಗ ಜೆಟ್ ಹಾರಾಟದ ದೃಶ್ಯ ಸೆರೆ ಸಿಕ್ಕಿದೆ. ಪಹಲ್ಗಾಮ್ನಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇರುವ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವ ಸೇನಾ ಚಟುವಟಿಕೆಗಳ ಇಂಚಿಂಚು ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನಿಮ್ಮವರೆಗೂ ತಲುಪಿಸ್ತಾ ಇದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪಹಲ್ಗಾಮ್ನಲ್ಲಿ ನಡೀತಾ ಇರುವ ಏರಿಯಲ್ ಆಕ್ಟಿವಿಟಿ, ಜೆಟ್ ಹಾರಾಟದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈಗಷ್ಟೇ ನನ್ನ ಕಲೀಗ ರಂಜಿತ್ ಶಿರ್ಯಾರ್ ವಿವರಿಸ್ತಾ ಇದ್ರು ಯಾವ ರೀತಿಯಾಗಿ ಕಾಶ್ಮೀರವನ್ನ ಮತ್ತೊಮ್ಮೆ ಸಹಜ ಸ್ಥಿತಿಗೆ ತರುವ ಪ್ರಯತ್ನವನ್ನ ಭಾರತೀಯ ಸೇನಾಪಡೆ ಮಾಡ್ತಾ ಇದೆ ಅಂತ ಹೇಳಿ. ಎಲ್ಲ ಆಯಕಟ್ಟಿನ ಜಾಗದಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಹೆಚ್ಚಿನ ಆರ್ಮಿ ಡಿಪ್ಲಾಯ್ಮೆಂಟ್ ಆಗಿದೆ. ಇದರ ಜೊತೆಗೆ ಕಳೆದ 2 ದಿನಗಳಿಂದ ನೌಕಾಪಡೆ ಹಾಗೆ ವಾಯುಪಡೆ ಯುದ್ಧದ ತಾಲೀಮನ್ನ ಚುರುಕುಗೊಳಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪಹಲ್ಗಾಮ್ನಿಂದ ಮೊಟ್ಟ ಮೊದಲ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡ. ಜೆಟ್ ಹಾರಾಟದ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಸಿಕ್ಕಿದೆ. ಒಂದ್ ಕಡೆ ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲಿ ಅಡಗಿ ಕುಳಿತಿರುವ ಉಗ್ರರ ಮೇಲೆ ಸೇನಾಪಡೆಯ ದಾಳಿ ಮುಂದುವರೆದಿದೆ. ಆಸಫ್ ಪಹಲ್ಗಾಮ್ನ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದ ಉಗ್ರ, ಆತನ ಅಡಗುದಾಣವನ್ನ ಕೂಡ ಹುಡುಕಿದ್ರು ಸೇನಾಪಡೆ. ಅದಾದ ನಂತರದಲ್ಲಿ ಆತನ ಮನೆಯನ್ನ ಕೂಡ ಧ್ವಂಸಗೊಳಿಸಲಾಗಿತ್ತು. ಒಂದು ಕಡೆಯಿಂದ ಉಗ್ರರ ಮೂಲೋತ್ಪಾಟನೆಗೆ ಪ್ರಯತ್ನ ಪಡಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ, ಮತ್ತೊಂದು ಕಡೆಯಲ್ಲಿ ಯುದ್ಧದ ತಾಲೀಮು ಅನ್ನೋ ರೀತಿಯ ದೃಶ್ಯಗಳು ಕೂಡ ಕಾಣೋಕೆ ಸಿಗ್ತಾ ಇದೆ. ಪಹಲ್ಗಾಮ್ನ ದಾಳಿ ನಡೆದ ಪ್ರದೇಶದ ಜಾಗದಿಂದಲೇ ನೇರ ಪ್ರಸಾರದ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಜೆಟ್ ಹಾರಾಟ ಸದ್ಯಕ್ಕೆ ಅದೇ ಜಾಗದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಹಾಗೆ ಸೇನಾಪಡೆಯನ್ನ ಇದೀಗ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿ ಎಷ್ಟೇ ವಿಕೋಪಕ್ಕೆ ಹೋದ್ರೂ ಕೂಡ ಅದನ್ನ ಎದುರಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕೂಡ ಸೇನಾಪಡೆ ಮಾಡಿಕೊಳ್ತಾ ಇದೆ. ದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಇವತ್ತು ಕೂಡ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ನಿರ್ಬಂಧಗಳನ್ನ ಕೂಡ ಈಗ ಆಲ್ರೆಡಿ ಹೇರಲಾಗಿದೆ. ಇವತ್ತು ಸಂಜೆ ವೇಳೆಗೆ ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳು ಹಾಗೆ ಭಾರತ ರಾಯಭಾರಿ ನವದೆಹಲಿಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಸಿಬ್ಬಂದಿಗಳು, ಅದರಲ್ಲೂ ಎಸ್ಪೆಷಲಿ ಮಿಲಿಟರಿ ಆಪರೇಷನ್ ಜೊತೆಯಲ್ಲಿ ಸಂಬಂಧ ಇರುವಂತಹ ಸಿಬ್ಬಂದಿಗಳು ಜಾಗ ಖಾಲಿ ಮಾಡಬೇಕು ಅನ್ನೋ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಎಲ್ಲಾ ರೀತಿಯ ವೀಸಾಗಳನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಮೆಡಿಕಲ್ ವೀಸಾ ಮೇಲೆ ಬಂದಿರುವವರು ಕೂಡ 28ನೇ ತಾರೀಕು ಜಾಗ ಖಾಲಿ ಮಾಡಬೇಕು. ಪಾಕಿಸ್ತಾನದ ವಿರುದ್ಧವಾಗಿ ರಾಜತಾಂತ್ರಿಕ ಸಮರವನ್ನ ಒಂದು ಕಡೆ ಭಾರತ ಸಾರಿದ್ರೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಯುದ್ಧ ಕೂಡ ಪ್ರಾರಂಭವಾಗುವ ಮುನ್ಸೂಚನೆನ ಇದು ಅನ್ನೋ ಕುತೂಹಲಕ್ಕೆ ಕಾಣುವಾಗ ದೃಶ್ಯಗಳು ಪಹಲ್ಗಾಮ್ನ ಆಕಾಶದಲ್ಲಿ ಕಾಣಲಿಕ್ಕೆ ಸಿಕ್ಕಿರೋದು. ಜೆಟ್ ಹಾರಾಟ, ಅದರ ಜೊತೆಗೆ ಆನ್ ಗ್ರೌಂಡ್
ಸೇನಾ ಪಡೆಯಿಂದ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿ. ಪಹಲ್ಗಾಮ್ ಉಗ್ರ ದಾಳಿ ಸ್ಥಳದಲ್ಲೇ ಇದೀಗ ಜೆಟ್ ಹಾರಾಟ ನಡೆಸಲಾಗ್ತಾ ಇದೆ. ಭಾರತೀಯ ಸೇನಾ ಪಡೆಯಿಂದ ಆ ಪ್ರದೇಶದ ರೌಂಡ್ ಹಾಕಲಾಗ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದ ಸ್ಥಳ, 26 ಮಂದಿ ಅಮಾಯಕರ ನೆತ್ತರು ಕಂಡ ಜಾಗ. ಇದೀಗ ಅದೇ ಜಾಗದಲ್ಲಿ ಜೆಟ್ ಹಾರಾಟದ ದೃಶ್ಯಗಳು ರಿಪಬ್ಲಿಕ್ನ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಏಪ್ರಿಲ್ 22ರ ದಾಳಿಯ ನಂತರದಲ್ಲಿ ಸಂಪೂರ್ಣವಾಗಿ ಪಹಲ್ಗಾಮ್ ಅನ್ನ ಭಾರತೀಯ ಸೇನಾಪಡೆಯೇ ಸುತ್ತುವರೆದಿದೆ. ಕೆಲ ಏರಿಯಲ್ ಆಕ್ಟಿವಿಟಿ ಕೂಡ ಆ ಭಾಗದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಭಾರತೀಯ ವಾಯುಪಡೆ ಕೂಡ ಮುಂದಿನ ಯಾವುದೇ ರೀತಿಯ ಪ್ರತೀಕಾರದ ದಾಳಿಗೂ ಕೂಡ ಸರ್ವಸನ್ನದ್ಧವಾಗಿ ಇದೆ ಅನ್ನೋದಕ್ಕೆ ಸೂಚನೆಗಳು ನಿನ್ನೆಯಿಂದಲೂ ಕಾಣಲಿಕ್ಕೆ ಸಿಗ್ತಾ ಇದೆ. ಮತ್ತೊಂದು ಕಡೆ ಪಹಲ್ಗಾಮ್ನ ದಾಳಿ ನಡೆದ ಜಾಗದಲ್ಲೇ ಇದೀಗ ಜೆಟ್ ಹಾರಾಟದ ದೃಶ್ಯ ಸೆರೆ ಸಿಕ್ಕಿದೆ. ಪಹಲ್ಗಾಮ್ನಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇರುವ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವ ಸೇನಾ ಚಟುವಟಿಕೆಗಳ ಇಂಚಿಂಚು ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನಿಮ್ಮವರೆಗೂ ತಲುಪಿಸ್ತಾ ಇದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪಹಲ್ಗಾಮ್ನಲ್ಲಿ ನಡೀತಾ ಇರುವ ಏರಿಯಲ್ ಆಕ್ಟಿವಿಟಿ, ಜೆಟ್ ಹಾರಾಟದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈಗಷ್ಟೇ ನನ್ನ ಕಲೀಗ ರಂಜಿತ್ ಶಿರಿಯಾರ್ ವಿವರಿಸ್ತಾ ಇದ್ರು ಯಾವ ರೀತಿಯಾಗಿ ಕಾಶ್ಮೀರವನ್ನ ಮತ್ತೊಮ್ಮೆ ಸಹಜ ಸ್ಥಿತಿಗೆ ತರುವ ಪ್ರಯತ್ನವನ್ನ ಭಾರತೀಯ ಸೇನಾಪಡೆ ಮಾಡ್ತಾ ಇದೆ ಅಂತ ಹೇಳಿ. ಎಲ್ಲ ಆಯಕಟ್ಟಿನ ಜಾಗದಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಹೆಚ್ಚಿನ ಆರ್ಮಿ ಡಿಪ್ಲಾಯ್ಮೆಂಟ್ ಆಗಿದೆ. ಇದರ ಜೊತೆಗೆ ಕಳೆದ 2 ದಿನಗಳಿಂದ ನೌಕಾಪಡೆ ಹಾಗೆ ವಾಯುಪಡೆ ಯುದ್ಧದ ತಾಲೀಮನ್ನ ಚುರುಕುಗೊಳಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪಹಲ್ಗಾಮ್ನಿಂದ ಮೊಟ್ಟ ಮೊದಲ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡ. ಜೆಟ್ ಹಾರಾಟದ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಸಿಕ್ಕಿದೆ. ಒಂದ್ ಕಡೆ ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲಿ ಅಡಗಿ ಕುಳಿತಿರುವ ಉಗ್ರರ ಮೇಲೆ ಸೇನಾಪಡೆಯ ದಾಳಿ ಮುಂದುವರೆದಿದೆ. ಆಸ್ಫರ್